TRS ನ್ಯೂಸ್ ಗೌರಿಬಿದನೂರು ವರದಿ. ಮಾಜಿ ಸಚಿವರಾದ ಎನ್ಎಸ್ ಶಿವಶಂಕರ್ ರೆಡ್ಡಿಗೆ ತಿರುಗೇಟು ನೀಡಿದ ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿ ಗೌಡರು. ಆರ್ಯವೈಶ್ಯ ಸಮುದಾಯವನ್ನು ಹೆದರಿಸಿ ವಿಶ್ವಾಸ ಗಳಿಸಲು ಸಾಧ್ಯವಿಲ್ಲ. ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿ ಗೌಡರು. ಗೌರಿಬಿದನೂರು ಮಂತ್ರಿಗಳು, ಉಪಸಭಾಧ್ಯಕ್ಷರಾಗಿದ್ದವರು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಮತ್ತು ಸಂವಿಧಾನವನ್ನು ತಿಳಿದಿರುವವರು. ಅದನ್ನು ಮರೆತು ಹೆದರಿಸುವ ಹಾಗೆ ಮಾತನಾಡಿರುವುದು ವಿಷಾದಕರ ಸಂಗತಿ. ಪರೋಕ್ಷವಾಗಿ ಎಚ್ಎನ್ ಪ್ರಾಧಿಕಾರದ ಅಧ್ಯಕ್ಷ ಎಚ್. ಶಿವಶಂಕರರೆಡ್ಡಿ ಧೋರಣೆಯನ್ನು ಖಂಡಿಸಿದರು. ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆಯಾದ ತಮ್ಮ ಬಣದ ಕೆ.ಎನ್. ವೆಂಕಟರಾಮರೆಡ್ಡಿಯನ್ನು ತಮ್ಮ ಗೃಹ ಕಚೇರಿಯಲ್ಲಿ ಅಭಿನಂದಿಸಿ ಮಾತನಾಡಿದ ಕೆ.ಎಸ್. ಪುಟ್ಟಸ್ವಾಮಿಗೌಡ ಅವರ ಪಕ್ಷವನ್ನು ಬಿಟ್ಟು ನನ್ನ ಬಣ ಸೇರಿದ ಆರ್ಯ ವೈಶ್ಯ ಮುಖಂಡರ ಬಗ್ಗೆ ಅವರು ಆಡಿರುವ ಮಾತುಗಳು ಖಂಡನೀಯ ಎಂದರು. ಶೆಟ್ಟರು ಗಾಜಿನ ಮನೆಯಲ್ಲಿದ್ದಾರೆ ಎಂದು ಹೆದರಿಸಿರುವುದು ಉಚಿತವಲ್ಲ. ಇದು ಪ್ರಜಾಪ್ರಭುತ್ವ. ಇಲ್ಲಿ ಯಾರು ಯಾವ ಪಕ್ಷಕ್ಕೆ ಬೇಕಾದರೂ ಹೋಗಬಹುದು. ಸಂವಿಧಾನ ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಆದರೆ ಅದನ್ನು ಮರೆತು ಅವರು ಗಾಜಿನ ಮನೆಯಲ್ಲಿದ್ದಾರೆ ಎಂದು ಹೆದರಿಸುವುದು ಪ್ರಜಾಪ್ರಭುತ್ವ ಎನ್ನಿಸಿಕೊಳ್ಳದೆ ಪಾಳೇಗಾರಿಕೆ ಎನ್ನಿಸಿಕೊಳ್ಳುತ್ತದೆ. ಇದು 21ನೇ ಶತಮಾನ. ಅವುಗಳು ನಡೆಯುವುದಿಲ್ಲ ಎಂದು ಖಡಕ್ ಎಚ್ಚರಿಕೆ ನೀಡಿದರು. ನನ್ನ ಜೊತೆಯಲ್ಲಿದ್ದ ಕೆಲವರು ನನ್ನನ್ನು ಬಿಟ್ಟು ಅವರ ಪಕ್ಷಕ್ಕೆ ಹೋದರು. ಹೋಗಲಿ, ಕಾರ್ಯವೈಖರಿ ಇಷ್ಟವಾಗಲಿಲ್ಲ ಎಂದು ಹೋಗಿರಬಹುದು. ಇದು ಹಾಗೆಯೇ. ಅದನ್ನು ಅರ್ಥ ಮಾಡಿಕೊಳ್ಳದೆ ಶೆಟ್ಟರು ಗಾಜಿನ ಮನೆಯಲ್ಲಿದ್ದಾರೆ, ಅವರನ್ನು ನೋಡಿಕೊಳ್ಳುತ್ತೇನೆ ಎನ್ನುವುದು ಸರಿಯಲ್ಲ. ಈ ಮಾತನ್ನು ತಾಲ್ಲೂಕಿನ ಜನ ಕೇಳಿಸಿಕೊಂಡಿದ್ದಾರೆ. ಇದರಿಂದ ಆರ್ಯವೈಶ್ಯ ಸಮುದಾಯದ ಬಗ್ಗೆ ಅನುಕಂಪ ಉಂಟಾಗಿದೆ. ಅವರು ಯಾರ ತಂಟೆಗೂ ಹೋಗುವವರಲ್ಲ. ಅವರ ಬಗ್ಗೆ ಇಂತಹ ಮಾತನಾಡಿದರಲ್ಲ ಎಂದು ಜನರು ವಿಷಾದಿಸುತ್ತಿದ್ದಾರೆ ಎಂದರು. ಹೆದರಿಸಿ ಜನರ ವಿಶ್ವಾಸವನ್ನು ಗಳಿಸಲಾಗುವುದಿಲ್ಲ. ಪ್ರೀತಿ ವಿಶ್ವಾಸದಿಂದ ಮಾತ್ರ ಗಳಿಸಲು ಸಾಧ್ಯ. ನನ್ನೊಂದಿಗೆ ಇರುವ ಆರ್ಯವೈಶ್ಯ ಮೊದಲ್ಗೊಂಡು ಎಲ್ಲರೊಂದಿಗೆ ನಾನು ಇದ್ದೇನೆ. ಯಾರೂ ಹೆದರಬೇಕಾಗಿಲ್ಲ. ಅವರ ಮಾತಿನ ವೈಖರಿಗೆ ತಾಲ್ಲೂಕಿನ ಜನರು ನೀಡಿರುವ ಉತ್ತರ ಡಿಸಿಸಿ ಬ್ಯಾಂಕ್ನ ಚುನಾವಣೆಯ ಫಲಿತಾಂಶ ಎಂದು ಹರ್ಷಿಸಿದರು. ಅವಿಭಜಿತ ಕೋಲಾರ ಜಿಲ್ಲೆಯ ಜನರಿಗೆ ನಮ್ಮ ತಾಲ್ಲೂಕಿನ ನಿರ್ದೇಶಕ ಆಯ್ಕೆ ವಿಷಯದಲ್ಲಿ ತೀವ್ರ ಕುತೂಹಲವಿತ್ತು. ಇದೊಂದು ಪ್ರತಿಷ್ಠಿತ ಚುನಾವಣೆಯಾಗಿತ್ತು. ತೀವ್ರ ಪೈಪೋಟಿ ಇತ್ತು. ಇಂತಹ ಪೈಪೋಟಿಯಲ್ಲೂ ವೆಂಕಟರಾಮರೆಡ್ಡಿ 26 ಮತಗಳಲ್ಲಿ 19 ಮತಗಳನ್ನು ಪಡೆದು ಅಭೂತಪೂರ್ವ ಜಯ ಸಾಧಿಸಿದ್ದಾರೆ ಎಂದು ಅಭಿನಂದಿಸಿದರು. ನೂತನ ನಿರ್ದೇಶಕ ಕೆ.ಎನ್. ವೆಂಕಟರಾಮರೆಡ್ಡಿಯು ಕೆಎಚ್ಪಿ ಬಣಕ್ಕೆ ಗೌರವ ತರುವ ಹಾಗೆ ಕಾರ್ಯನಿರ್ವಹಿಸಬೇಕು. ಹಣಕ್ಕೆ ಪ್ರಾಮುಖ್ಯತೆಯನ್ನು ನೀಡಬಾರದು. ಅರ್ಹರಿಗೆ, ಯುವಕರಿಗೆ, ಬದುಕು ಕಟ್ಟಿಕೊಳ್ಳುವವರಿಗೆ ಸಾಲ ನೀಡುವ ಮೂಲಕ ತಮ್ಮನ್ನು ಆರಿಸಿದ ಮತದಾರರಿಗೆ ಹಾಗೂ ನನಗೆ ಗೌರವ ತರಬೇಕು. ಇದು ನನ್ನ ಕಿವಿ ಮಾತು ಎಂದರು. ಆರ್ಯವೈಶ್ಯ ಮುಖಂಡ ಇಸ್ತೂರಿ ಸತೀಶ್ ಮಾತನಾಡಿ, ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ಹನುಮಂತರೆಡ್ಡಿ ನಮ್ಮನ್ನು ಹೀಯಾಳಿಸುತ್ತಿದ್ದರು. ಅದಕ್ಕೆ ಬೇಸತ್ತು ಕೆಎಚ್ಪಿ ಬಣ ಸೇರಿದೆವು. ನಾವು ಗಾಜಿನ ಮನೆಯಲ್ಲಿದ್ದೇವೆ ಎಂದು ಮಾಜಿ ಶಾಸಕರು ಹೆದರಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದೆ. ಅವರು ಆರ್ಯವೈಶ್ಯರು ಎಲ್ಲಿದ್ದರೆ ಗೆಲುವು ಅಲ್ಲಿರುತ್ತದೆ ಎಂದರು. ತನ್ನ ಗೆಲುವಿಗೆ ಸಹಕರಿಸಿದ ಎಲ್ಲರಿಗೆ ನೂತನ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕೆ.ಎನ್. ವೆಂಕಟರಾಮರೆಡ್ಡಿ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಪಿಎನ್ಡಿ ಬ್ಯಾಂಕ್ ಅಧ್ಯಕ್ಷ ವಿಜಯರಾಘವ, ನಗರಸಭಾ ಅಧ್ಯಕ್ಷ ಲಕ್ಷ್ಮೀನಾರಾಯಣರವರು, ಸದಸ್ಯರಾದ ಖಲೀಮುಲ್ಲಾ, ಸಪ್ತಗಿರಿ, ರಾಜ್ಕುಮಾರ್, ಮಂಜುಳಾ, ಶ್ರೀರಾಮಪ್ಪ, ಶ್ರೀಕಾಂತ ಕಬನ, ಅಸ್ಲಾಂ ಕೃಷಿಕ ಸಮಾಜದ ಅಧ್ಯಕ್ಷ ಪ್ರಭಾಕರೆಡ್ಡಿ, ಲಕ್ಷ್ಮಣ್ ರಾವ್, ಕಾಂತರಾಜು, ಲಿಂಕಪ್ಪ, ಮೈಲಾರಪ್ಪ, ಅಬ್ದುಲ್ಲಾ ಇದ್ದರು. ರೈತರಿಗೂ ಹೆಲ್ಪ್ ಮಾಡಬಹುದು. ಅದನ್ನ ವಿಶೇಷವಾದ ಗಮನ ಕೊಟ್ಟುಕೊಂಡು ಎಲ್ಲರೂ ಅಡ್ವೈಸರ್ಗಳನ್ನು, ನಮ್ಮ ಅಧ್ಯಕ್ಷರುಗಳು, ನಮ್ಮ ಮುಖಂಡರುಗಳು ಎಲ್ಲ ಇದು ಒಂದು ಟೀಮ್ ವರ್ಕ್ ತರ ನಡೀಬೇಕು. ನಾವೇನು ಒಬ್ಬರದು ಅಂತಲ್ಲ. ಏನ್ ನಮ್ಮ ಜನಗಳ ಮುಖಂಡರ ಅಭಿಪ್ರಾಯ ಇದೆ, ಆ ಅಭಿಪ್ರಾಯ ತರ ನೀವು ಕೆಲಸ ಕಾರ್ಯ ಮಾಡಿ ನಿಮ್ಗೆ ಒಳ್ಳೆ ಹೆಸರು ತಗೊಳಕ್ಕೆ ಒಳ್ಳೆ ಅವಕಾಶ, ಅಂತ ಅವಕಾಶ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಇವತ್ತ ಇನ್ನೊಂದು 2 ವಿಚಾರ ಹೇಳ್ಬೇಕು ಅಂತಂದ್ರೆ, ಒಂದು ಏನೋ ನಮ್ಮನ್ನೆಲ್ಲ ಹೀಯಾಳಿಸ್ತಾರೆ ಅಂತ. ಖಂಡಿತ ನಿಮ್ಮನ್ನ ಯಾರು ಹೇಳ್ತಲ್ಲ. ನೋಡಿ, ಗಾಜಿನ ಮನೆಯಲ್ಲಿ ಇದೀರಿ, ಇವ್ರು ಈ ಸಮುದಾಯ ನಾನು ನೋಡ್ಕೊತೀನಿ ಅಂತ ಅವ್ರು ಹೇಳಿದ್ರು ಅಂತ ನೀವೇನೋ ಹಂಚ್ಕೋಬೇಕಾದ್ರೆ ನಿಮ್ಗೆ ಅಂದಿರೋ ಮಾತನ್ನ ನಾನು ಅದ್ಭುತ ಮಾಡಿದೀನಿ. ಇಡೀ ತಾಲೂಕು ಸುಸಂಸ್ಕೃತವಾದಂತ ಸಮಾಜ ಅದು. ಯಾರ ತಂಟೆಗೆ ಹೋಗೋದಿಲ್ಲ. ಅವ್ರ ಪಾಟ್ ಅವ್ರು ವ್ಯವಹಾರ ಮಾಡ್ಕೊಂಡು ವ್ಯಾಪಾರ ಮಾಡ್ಕೊಂಡು ಇರುವಂತ ಸಮಾಜ ಅದು. ಅವ್ರ ಬಗ್ಗೆ ಹಿಂಗ್ ಮಾತಾಡಬಾರ್ದಾಗಿತ್ತು ಅಂತ ಇಡೀ ತಾಲೂಕಿನ ಜನತೆ ಹೇಳಿದೆ. ಹೊತ್ತು ನಿಮ್ ಬಗ್ಗೆ ಇವತ್ತು ಕೂಡ ಒಳ್ಳೆ ಭಾವನೆ, ಇಡೀ ತಾಲೂಕಿನ ಒಳ್ಳೆ ಭಾವನೆ ಇದೆ. ನಾನು ಕೇಳ್ಪಟ್ಟಿದ್ದೀನಿ. ನಿಮ್ಮ ಬಗ್ಗೆ ಸಿಂಪತಿ ಇಟ್ಕೊಂಡು, ಇಡೀ ತಾಲೂಕಿನ ಜನರು ಸಿಂಪತಿ ಇಟ್ಕೊಂಡು ಆ ವರ್ಡ್ ಅವ್ರು ಹೇಳಿರ್ಬೋದು. ನಿಮ್ಮ ಬಗ್ಗೆ, ನಿಮ್ಮ ಸಮುದಾಯದ ಬಗ್ಗೆ, ಸಮಾಜದ ಬಗ್ಗೆ ಇಡೀ ಗೌರಿಬಿದನೂರು ಜನ ಒಂದು ಸಿಂಪತಿ ಇಟ್ಕೊಂಡು ಅವ್ರಿಗೆ ಆ ಸಮಾಜದ ಬಗ್ಗೆ ಮಾತಾಡಬಾರ್ದಾಗಿತ್ತು ಅಂತ ಮಾತಾಡಿದರೆ
ಅದು ಅವರ ಇದು ಒಂದು ಇದನ್ನು ತೋರಿಸ್ತದೆ. ಯಾಕೆಂದ್ರೆ ಯಾವುದೇ ವ್ಯಕ್ತಿನ ಎದುರಿಸಿ ನಾವು ಅವ್ರನ್ನ ಪ್ರೀತಿ ಸಂಪಾದನೆ ಮಾಡಕ್ಕಾಗಲ್ಲ. ಒಳ್ಳೆ ತಂದೆಯಿಂದ ಸಂಪಾದನೆ ಮಾಡಬಹುದು ಹೊರತು ಯಾರನ್ನ ಎದುರಿಸಿ ಬೆದರಿಸಿ. ಇವತ್ತು ಪ್ರಜಾಪ್ರಭುತ್ವ, ಯಾರು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಹಕ್ಕಿದೆ. ಇವತ್ತು ಸಂವಿಧಾನದಲ್ಲಿ ಹಕ್ಕು ಕೊಟ್ಟಿದ್ದಾರೆ. ವಾಕ್ ಸ್ವಾತಂತ್ರ್ಯ ಇರ್ಬೋದು, ಮತದಾನದ ಹಕ್ಕು ಇರ್ಬೋದು, ಯಾರು ಬೇಕಾದ್ರೂ ಕೊಡುವಂತ ಮತ ಕೊಡುವಂತದ್ದು ಇರ್ಬೋದು, ಯಾರು ಬೇಕಾದ್ರೂ ಬೆಂಬಲ ಕೊಡುವಂತದ್ದು ಇರ್ಬೋದು. ಎಷ್ಟು ಹಕ್ಕು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಸ್ಪೀಕರ್ ಆಗಿದ್ದಂಥವ್ರು, ಮಂತ್ರಿಗಳಾಗಿದ್ದಂಥವ್ರು, ಇಷ್ಟು ಒಂದು ಡಿಕ್ಟೇಟರ್ಶಿಪ್ ತರ ಪಾಳೆಗಾರಿಕೆ ಸಂಸ್ಕೃತಿ ಲೆಕ್ಕಾಚಾರದಲ್ಲಿ ನಿಮ್ಮನ್ನ ನೋಡ್ಕೊತೀನಿ ಗಾಜಿ ಮನೆಯಲ್ಲಿ ಇದ್ದೀರಿ ಅಂತಂದ್ರೆ ಅದ ಅರ್ಥ ಏನಾಗ್ತದೆ? ಗಾಜಿ ಮನೆಯಲ್ಲಿ ಇದ್ದೀನಿ ಅಂತ ಅರ್ಥ ಏನಾದ್ರೆ ಅದು ಭಯ ಹುಟ್ಟಿಸುವಂತದ್ದು. ಆದ್ರೆ ಒಂದ್ ಹೇಳ್ತಾ ಇದ್ದೀನಿ, ಯಾರೂ ಭಯ ಪಡುವಂತ ಒಂದು ವ್ಯವಸ್ಥೆ ಹೋಯ್ತಿದೆ 21ನೇ ಶತಮಾನ. ಇವತ್ತು ಅವರ ಸಮಾಜದ ಯುವಕರವರೇ, ಅವರಿಗೂ ಕೂಡ ಇಡೀ ಲೋಕ ವ್ಯವಹಾರ ಗೊತ್ತು, ಕಾನೂನುಗಳು ಗೊತ್ತು, ಸಂವಿಧಾನ ಗೊತ್ತು, ಹಕ್ಕುಗಳು ಗೊತ್ತು. ಯಾರು ಭಯ ಬೀಳಲ್ಲ. ಆದ್ರೆ ಪ್ರೀತಿ ವಿಶ್ವಾಸದಿಂದ ಜನಗಳನ್ನ ಗೆಲ್ಲಿ. ಈಗ ನಾನು ಬಿಟ್ಟು ಎಷ್ಟೋ ಜನ ಹೋಗಿದ್ದಾರೆ. ಅವ್ರಿಗೆ ರೈಟ್ ಹ್ಯಾಂಡ್ ಆಗಿ ದೊಡ್ಡ ನಮ್ಮಲ್ಲಿದ್ದಂತ ದೊಡ್ಡ ಮುಖಂಡರುಗಳೇ ಹೋಗಿ ಅವ್ರು ಸಪೋರ್ಟ್ ಕೊಡ್ತಾ ಇದ್ದಾರೆ. ನಾವೇನೋ ಒಂದು ಮಾತಾಡ್ತೀವಿ, ಅವ್ರ ಹಕ್ಕು. ಈಗ ನಮ್ಮಲ್ಲಿರೋರು ಯಾರೋ ಒಂದು 3 ಜನ 5 ಜನ ಹೋಗ್ಬೋದು. ಅವ್ರ ಮನಸ್ಸು ಅವರಿಗೆ ನಮ್ಗೆ ನನ್ನ ಕಾರ್ಯವೈದ್ಯರು ಇಷ್ಟ ಏನಾದ್ರು ಹೋಗ್ತಾರೆ. ನಾನು ಅದನ್ನ ತಪ್ಪಿರಕ್ಕಾಗಲ್ಲ. ನಮ್ಮ ಹತ್ರ ಅವ್ರ ಹತ್ರ ಹೋದ್ರು ಕೂಡ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಏನು ನಮ್ಮ ಒಂದು ಕಾರ್ಯವೈದ್ಯರು ಇಷ್ಟ ಆಗಿಲ್ಲಪ್ಪ ಹೋಗಿದ್ದಾರೆ, ಆ ಭಾವನೆಯಲ್ಲಿ ಇರಬೇಕು ಹೊತ್ತು. ಅಥವಾ ಹೋದ ತಕ್ಷಣ ಅವ್ರು ದ್ವೇಷ ಮಾಡೋದು, ಇನ್ನೊಂದು ಮಾಡೋದು, ಅದು ಇವತ್ತಿನ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಖಂಡಿತ ಅದು ಸಮಂಜಸ ಅಲ್ಲ ಅಂತ ನಾನು ಹೇಳ್ತಾ, ಅದನ್ನೇ ಇವತ್ತು ಜನ ಇದಕ್ಕೆ ಉತ್ತರ ಜನ ಕೊಡ್ತಾವ್ರೆ. ಈ ರಿಸಲ್ಟ್ ಕೊಡೋದ್ರ ಮೂಲಕ ಜನ ಉತ್ತರ ಕೊಡ್ತಾವ್ರೆ. ಮಾಡ್ಕೊಳ್ಳಿ. ಎರಡನೇ ಒಂದೇ ಸತಿ ಗೆಲುವು ಬಂದಿರೋದು ಏನಂದ್ರೆ ಈ ಮಾತಿನ ವೈಖರಿಗೆ ಜನ ಕಿಡ್ಸಿಲ್ಲ ಅನ್ನೋದು ತೋರಿಸ್ತದೆ. ಎಲ್ಲ ಕಡೆ ವಿಜಯಗಳು ಬರ್ತಾರೆ ನೋಡಿದ್ರೆ ಅವರ ಮಾತು, ಅವರ ನಡವಳಿಕೆ ಜನಕ್ಕೆ ಇಷ್ಟ ಆಗಿಲ್ಲ ಅನ್ನೋದು ಕೂಡ ತೋರಿಸ್ತದೆ. ಇನ್ನು ಮುಂದಾದ್ರೂ ಕೂಡ ಮಾತುಗಳನ್ನ ಎಚ್ಚರಿಕೆಯಿಂದ ಮಾತಾಡಿ. ಯಾರು ಕೂಡ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಭಯ ಪಡಲ್ಲ. ಕಾನೂನಿದೆ, ಕಟ್ಲೆ ಇದೆ, ಪ್ರತಿಯೊಬ್ಬರಿಗೂ ಅವರ ಹಕ್ಕುಗಳು ಗೊತ್ತಿದೆ ಅಂತ ಹೇಳ್ತಾ